ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿನ್. ಪಾಕ್ನಲ್ಲಿ ಭಾರತೀಯ ಸ್ಪೈಗಾಗಿ ಹುಡುಕಾಟ ಅನ್ನೋ ಟ್ಯಾಗ್ಲೈನ್ ನೋಡಿದ ತಕ್ಷಣ ಶಾಕ್ ಆಯಿತು. ಏನಪ್ಪ ಇದು? ಈಗ ಆ ದುರಂಧರ್ ಸಿನಿಮಾ ಬಂದ ನಂತರ ಈ ಥರ ಒಂದು ಸುದ್ದಿ ಬರ್ತಾ ಇದೆ. ಸೊ ಇದು ನಿಜವಾಗ್ಲೂ ನಿಜನಾ? ಹಾಗಾದರೆ ನಮ್ಮ ಭಾರತೀಯ ಒಂದು ಸ್ಪೈಗಾಗಿ ಈಗ ಪಾಕ್ನಲ್ಲಿ ಹುಡುಕಾಟ ನಡ್ತಾ ಇದೆಯಾ ಅನ್ನೋದು ಸಾಕಷ್ಟು ಗೊಂದಲ ಮೂಡಿರುವಂಥ ವಿಷಯ. ಸೊ ಪಾಕ್ ದೇಶದಲ್ಲಿ ಸಿನಿಮಾದ ಪೈರಸಿಗಳು ನಡೀತಾ ಇದೆ. ಸೊ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಪಾಕ್ನಲ್ಲೂ ಆ ಸಿನಿಮಾದ ದುರಂಧರ್ 2ನ ಸಿನಿಮಾದ ಪೈರಸಿಯ ಕೆಲವೊಂದು ಚುಟುಕುಗಳಾಗಿರ್ಬೋದು ಅಲ್ಲಿ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಬಂದಿರುವಂತಹ ಕೆಲವೊಂದು ಪಾಕ್ಗಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಲ್ಲಿ ಕಥೆಯನ್ನು ದುರಂಧರ್ ಸಿನಿಮಾದಲ್ಲಿ ಮಾಡಿರುವ ಕಥೆಯನ್ನು ಯಾವುದೋ ಕಾಲ್ಪನಿಕ ಕಥೆಯಾಗಿ ನಾವು ಮಾಡಿದ್ದಲ್ಲ, ಬಟ್ ಅಲ್ಲಿ ಆಗಿರುವಂಥ ನಿಜ ಘಟನೆಯನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ನಿಜವನ್ನು ಹೇಳಿದ್ರು ಯಾರು ಒಪ್ಕೊಳ್ಳಲ್ಲ ಅನ್ನೋ ಮಾತಿಗೆ ಪಾಕ್ನವರೇ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಕ್ ದೇಶದಲ್ಲಿ ಆಗಿರುವಂಥ ಘಟನೆಯನ್ನು ಅವರೇ ಒಪ್ಕೋತಿಲ್ಲ ಇದಾಗಿದೆ ಅನ್ನೋದು. ಸೊ ಹಾಗಾಗಿ ಇದೆಲ್ಲ ಒಂದು ಕಡೆ ಅವರ ಒಂದು ದೇಶಕ್ಕೆ ಧಕ್ಕೆ ಬರುವಂಥ ವಿಷಯ ಅಂತ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಕೆಲವೊಂದು ನಮ್ಮ ದುರಂಧರ್ ಸಿನಿಮಾವನ್ನು ಬ್ಯಾನ್ ಮಾಡಿರೋದಾಗಿರ್ಬೋದು. ದುರಂಧರ್ ಸಿನಿಮಾ ಅಲ್ಲಿ ಬೇರೆ ಅಂದರೆ ಪಾಕ್ ಆಗಿರ್ಬೋದು ಅಥವಾ ಬೇರೆ ಒಂದು ರಾಜ್ಯ ದೇಶಗಳಲ್ಲಾಗಿರ್ಬೋದು ಅದನ್ನು ಬ್ಯಾನ್ ಮಾಡಿರುವಂಥದ್ದು ನಾವು ನೋಡಿರ್ತೀವಿ. ಸೊ ಗಲ್ಫ್ ದೇಶಗಳಲ್ಲಿ ಇದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಒಂಥರ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟೋ ರೀತಿ ಥರ ಕಾಣಿಸುತ್ತೆ. ಯಾಕಂದರೆ ಅವ್ರು ಮಾಡಿರೋದು ಅವ್ರಿಗೆ ಗೊತ್ತು, ಬಟ್ ಆದರೂ ಕೂಡ ಅದನ್ನು ಎಲ್ಲೂ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಿರೋದು ಅನಿಸುತ್ತೆ. ಸೊ ಇನ್ನು ಪಾಕ್ನಲ್ಲಿ ಈ ಒಂದು ವಿಡಿಯೋ ಏನಿದೆ ಅದು ಇದರ ದುರಂಧರ್ ಸಿನಿಮಾದ ನಂತರ ಬಂದಿರೋದಲ್ಲ. ಸೊ ಇದು ಅದಕ್ಕಿಂತ ಮುಂಚಿತವಾಗಿ ಬಂದಿರುವಂಥದ್ದು. ಸೊ 2025 ಕರಾಚಿಯಲ್ಲಿ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಂದರೆ ದುರಂಧರ್ ಸಿನಿಮಾ ಬಂದ ಮೇಲೆ ಅದು ಈಗ ವೈರಲ್ ಆಗ್ತಿರುವಂಥದ್ದು. ಸೊ ಅಲ್ಲಿ ನಡೆದಿರುವಂಥ ಘಟನೆ ಏನಪ್ಪ ಅಂತ ನೋಡಿದಾಗ ಭಿಕ್ಷುಕರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರೋದು, ಅಂದರೆ ಭಾರತೀಯ ಸ್ಪೈ ಏನೋ ಇವನು ಅನ್ನೋದು. ಬಟ್ ಅಲ್ಲಿ ದುರಂಧರ್ ಸಿನಿಮಾದಲ್ಲಿ ಯಾವ ರೀತಿ ರಣವೀರ್ ಅವ್ರು ಎಂಟ್ರಿ ಕೊಟ್ಟಿದ್ರು ಪಾಕಿಸ್ತಾನಕ್ಕೆ, ಸೊ ಇಲ್ಲಿ ಭಿಕ್ಷುಕರನ್ನಾಗಿರ್ಬೋದು ಅಥವಾ ರೋಡಲ್ಲಿ ಯಾರು ಮಲಗಿರ್ತಾರೋ ಅಥವಾ ಯಾರ ಮೇಲೆ ಅನುಮಾನ ಬರುತ್ತೋ ಅವರನ್ನೆಲ್ಲ ಹಿಡ್ಕೊಂಡು ವಿಚಾರಣೆಯನ್ನು ಮಾಡೋದಾಗಿರ್ಬೋದು. ಇದು ವಿಡಿಯೋ ಅಥವಾ ಅವರು ಜೀಪಲ್ಲಿ ಬರ್ಕೊಂಡು ಗನ್ ಇಟ್ಕೊಂಡು ಬಂದು ಇಡೀ ಏರಿಯಾ ಸುತ್ತಾಕೊಡೋದಾಗಿರ್ಬೋದು. ಈ ಥರ ವಿಡಿಯೋಗಳು ವೈರಲ್ ಆಗ್ತಿರುವಂಥದ್ದು. ಅದು ದುರಂಧರ್ ಸಿನಿಮಾ ಈಗ ರಿಲೀಸ್ ಆದ ನಂತರ ಅದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು. ಸೊ ಅದು ನೋಡಿದಾಗ ಅನ್ಸುತ್ತೆ ಈಗ ದುರಂಧರ್ ಸಿನಿಮಾ ರಿಲೀಸ್ ಆದ ನಂತರ ಅದೀಗ ವೈರಲ್ ಆಗ್ತಾ ಇದೆ. ಸೊ ಎಲ್ಲರೂ ಅಲ್ಲಿ ಭಾರತೀಯ ಸ್ಪೈಗಾಗಿ ಹುಡುಕ್ತಾ ಇದ್ದಾರೆ. ಸೊ ಇಲ್ಲ, ಅದು ಅದಕ್ಕಿಂತ ಮುಂಚಿತವಾಗಿ ರಿಲೀಸ್ ಆಗಿರುವಂಥದ್ದು, ಆ ವಿಡಿಯೋ ಅದಕ್ಕಿಂತ ಮುಂಚಿತವಾಗಿ ಹೋಗಿರುವಂಥದ್ದು. ಬಟ್ ಆದರೂ ಕೂಡ ಅದು ಈಗ ವೈರಲ್ ಆಗ್ತಾ ಇದೆ. ಸೊ ಈಗ ಸಿನಿಮಾಕ್ಕೆ ಅಂತ ವಿಚಾರಕ್ಕೆ ಬಂದಾಗ ದುರಂಧರ್ 2ಗೆ ಸಾಕಷ್ಟು ವಿವಾದಗಳು ಈಗಲೂ ಕೂಡ ಇದೆ. ಸೊ ಇದರ ಪ್ರಕಾರ ಚೆನ್ನೈನ ಒಬ್ಬ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಸಿನಿಮಾ ಬ್ಯಾನ್ ಆಗಬೇಕು ಅನ್ನೋದು. ಸೊ ನಮ್ಮ ದೇಶದಲ್ಲಿ ಅಂದರೆ ಬ್ಯಾನ್ ಆಗಬೇಕು ಅನ್ನೋದು. ಸೊ ಹೀಗೆ ಯಾಕೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಒಂದು ದೇಶಭಕ್ತಿಯನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾಕ್ಕೆ ನಮ್ಮಲ್ಲೇ ಇದ್ದು ಅಂದರೆ ಆ ಸಿನಿಮಾ ಓಡಬಾರ್ದು ಅನ್ನೋ ರೀತಿಯಲ್ಲಿ ಹಾಕ್ತಿದ್ದಾರೆ. ಸೊ ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ದೇಶದಂಥ ವಿಷಯ ಬಂದಾಗ ನಾವು ದೇಶಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ದೇಶದ ಕತೆ ಅಂತ ಬಂದಾಗ ಅದನ್ನು ಎಷ್ಟು ಜನ ನೋಡೋರು ಇರ್ತಾರೆ. ಸೊ ಹೌಸ್ಫುಲ್ ಅಂತ ಹೇಳ್ಬೋದು. 750 ಕೋಟಿ ಇಲ್ಲಿ ತನಕ ಆಗಿರುವಂಥ ಕಲೆಕ್ಷನ್ 750 ಕೋಟಿ ಕಲೆಕ್ಷನನ್ನು ಕೂಡ ಮಾಡಿದೆ. ಸೊ ಹಾಗಾಗಿ ಈ ಒಂದು ಚಿತ್ರಕ್ಕೆ ಎಷ್ಟು ಹೈಪ್ ಸಿಗ್ತಾ ಇದೆ ಅಂಥದ್ರಲ್ಲಿ ಈ ಸಿನಿಮಾವನ್ನು ನಿಲ್ಲಿಸಬೇಕು, ಬ್ಯಾನ್ ಮಾಡಬೇಕು ಅಂತ ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ. ಸೊ ದುರಂಧರ್ 2 ಸಿನಿಮಾ ನೋಡಿ ಬಂದವರು ಕೂಡ ಇರ್ತಿದ್ದಾರೆ, ಇಂಥ ಸಿನಿಮಾ ಯಾವತ್ತೂ ಬಂದಿಲ್ಲ. ಸೊ 4 ಗಂಟೆಗಳ ಕಾಲ ಸಿನಿಮಾ, ಸೊ ಎಲ್ಲೂ ಕೂಡ ಒಂದು ಬೋರ್ ಆಗದೆ ಇರುವಂಥ ಸಿನಿಮಾ ಅಂತಲೂ ಒಳ್ಳೆ ಪಾಸಿಟಿವ್ ರಿವ್ಯೂ ಕೂಡ ಕೊಡ್ತಿದ್ದಾರೆ. ಬಟ್ ಅದಕ್ಕೆ ಅನುಗುಣವಾಗಿ ಕೆಲವೊಬ್ರು ಅದಕ್ಕೆ ನೆಗೆಟಿವ್ ಕಾಮೆಂಟ್, ಅಂದರೆ ಕೆಲವೊಬ್ಬರಿಗೆ ಆ ಸಿನಿಮಾ ಇಷ್ಟ ಆಗಿಲ್ಲ, ಸೊ ಅವರು ನೆಗೆಟಿವ್ ಆಗಿ ಹೇಳ್ತಿದ್ದಾರೆ. ಬಟ್ ಸಿನಿಮಾ ಇರೋದು ನಮ್ಮ ಇಂಡಿಯಾದ ಒಬ್ಬ ಅಂದರೆ ಇಂಡಿಯಾದಿಂದ ಹೋಗಿರುವಂಥ ಒಬ್ಬ ಸ್ಪೈ, ಅವನ ಸಾಹಸ ಏನು, ಅಲ್ಲಿ ಪಾಕಿಸ್ತಾನದಲ್ಲಿ ಆತ ಒಬ್ಬಂಟಿಯಾಗಿ ಅಲ್ಲಿ ಸಾಧಿಸಿದ್ದು ಆಗಿರ್ಬೋದು, ಇಂಥೆಲ್ಲ ವಿಷಯಗಳನ್ನು ನೋಡಿದಾಗ ನಮಗೂ ಹೆಮ್ಮೆ ಅನಿಸುತ್ತೆ. ಸೊ ಇಂಥ ಒಂದು ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕು ಅಥವಾ ಈ ಸಿನಿಮಾಗಳು ಓಡಬಾರ್ದು ಅಂತ ಕೆಲವೊಬ್ರು ಒಂದು ಕಮೆಂಟ್ಗಳಾಗಿರ್ಬೋದು ಅಥವಾ ಕೆಲವೊಬ್ರು ಹೈಕೋರ್ಟ್ಗೆ ಹೋಗೋದು ಅಥವಾ ಈ ಥರ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಸಿನಿಮಾದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ.